ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಒಂದು ಆತ್ಮೀಯ ಸ್ವಾಗತವನ್ನು ಕೋರ್ತಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿವಿಧ ಇಲಾಖೆ ಮತ್ತು ಸರ್ಕಾರಿ ಸ್ವಾಮ್ಯದ ನಿಗಮ ಮಂಡಳಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ಸಂಬಂಧಪಟ್ಟಂತೆ ಒಂದು ತಿಂಗಳಿಂದ ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನಿಸಿದರು. ಸುಮಾರು ಒಂದು 7-8 ಇಲಾಖೆ ಇತ್ತು. ಏನು ಆನ್ಲೈನ್ ಮೂಲಕ ಸಲ್ಲಿಸಲು ಅರ್ಜಿಗಳಿಗೆ ಇವಾಗ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು KE ಅವರು ಬಿಡುಗಡೆ ಮಾಡಿರ್ತಾರೆ. 10ನೇ ತಾರೀಕಿಂದ ಹಿಡಿದು ಮುಂದಿನ ತಿಂಗಳು 25ನೇ ತಾರೀಕುವರೆಗೂ ಪರೀಕ್ಷಾ ವೇಳಾಪಟ್ಟಿಯನ್ನು ನಿಗದಿಪಡಿಸಿರ್ತಾರೆ. ಇನ್ನೂ ಕೆಲವೊಂದು ಇಲಾಖೆಗಳಿಗೆ ಪರೀಕ್ಷೆ ಮುಂದಿನ ದಿನಗಳಲ್ಲಿ ಪ್ರಕಟಿಸಲಾಗುತ್ತೆ ಅಂತ ಒಂದು ಸೂಚನೆ ಇರುತ್ತೆ. ಆದರೆ ಸುಮಾರು ಇಲಾಖೆಗೆ 10ರಿಂದ ಒಂದು 25ನೇ ತಾರೀಕುವರೆಗೂ ಜನವರಿ 26ನೇ ಇಸ್ವಿಯಲ್ಲಿ ಪರೀಕ್ಷೆಯನ್ನು ವಿವಿಧ ದಿನಾಂಕಗಳನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಾರೆ. ಈ ವೇಳಾಪಟ್ಟಿಯಲ್ಲಿ ಒಂದು ಬದಲಾವಣೆ ಏನು ಅಂದರೆ 10ನೇ ತಾರೀಕು ಏನು ಕೃಷಿ ಮಾರುಕಟ್ಟೆ ಇಲಾಖೆ APMC ಅದರಲ್ಲಿ ಮಾರುಕಟ್ಟೆ ಮೇಲ್ವಿಚಾರಕ ಏನಿದೆ ನಿರ್ದಿಷ್ಟ ಪತ್ರಿಕೆ 2 ಅಂದರೆ 10ನೇ ತಾರೀಕು ಏನಿತ್ತು ಆ ಎಕ್ಸಾಮು, ಮತ್ತು 12ನೇ ತಾರೀಕು KSDL ನಿರ್ದಿಷ್ಟ ಪತ್ರಿಕೆ 2 ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ, ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ಮಧ್ಯಾಹ್ನ ಇತ್ತು ಎಕ್ಸಾಮ್. ಇದು ಇವೆರಡು ಎಕ್ಸಾಮ್ನ ತಾಂತ್ರಿಕ ಕಾರಣಗಳಿಂದ ಅವರು 18ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದೆಲ್ಲ ತಾವು ವಿದ್ಯಾರ್ಥಿಗಳು ಗಮನಿಸಬೇಕು. ಯಾರೆಲ್ಲ ಕೃಷಿ ಮಾರುಕಟ್ಟೆ ಇಲಾಖೆಗೆ ಹಾಕಿದ್ರು ಮಾರುಕಟ್ಟೆ ಮೇಲ್ವಿಚಾರಕ 10ನೇ ತಾರೀಕು ನಿರ್ದಿಷ್ಟ ಪತ್ರಿಕೆ 2 ಮಧ್ಯಾಹ್ನ ಇರೋದು, ಮತ್ತು 12ನೇ ತಾರೀಕು KSDL ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ, ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ನಿರ್ದಿಷ್ಟ ಪತ್ರಿಕೆ 2 ಈ ಎರಡು ಎಕ್ಸಾಮ್ನ 18ನೇ ತಾರೀಕು ಅವರು ಪೋಸ್ಟ್ಪೋನ್ ಮಾಡಿರ್ತಾರೆ ಭಾನುವಾರದಂದು. ಇದನ್ನು ತಾವು ನೋಡ್ಬೋದು. ಏನು ಪೋಸ್ಟ್ಪೋನ್ ಆಗಿರೋಂಥ ಒಂದು ಕಿರು ಟಿಪ್ಪಣಿ ಒಂದು ಪ್ರಕಟಣೆ ಆಗಿರೋದು 18ನೇ ತಾರೀಕಿದೆ. KSDL ಕೃಷಿ ಮಾರುಕಟ್ಟೆ ಇಲಾಖೆ ಬೆಳಿಗ್ಗೆ KSDL ಇರುತ್ತೆ 10:30ರಿಂದ 12:00ವರೆಗೆ, ಮಧ್ಯಾಹ್ನ ಕೃಷಿ ಇಲಾಖೆದು 2:30ರಿಂದ 4:00ವರೆಗೂ ಇರುತ್ತೆ. ಉಳಿದಂತೆ ಯಾವುದೇ ಬದಲಾವಣೆ ಇಲ್ಲ ಅಂತೇಳ್ಬಿಟ್ಟು ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಈ ಸಂಬಂಧಪಟ್ಟಂತೆ ನಿನ್ನೆ ಆಲ್ರೆಡಿ KEಯಿಂದ SMS ಎಲ್ಲ ಅಭ್ಯರ್ಥಿಗಳ ಮೊಬೈಲಿಗೆ ಕಳಿಸಿರ್ತಾರೆ. ತಾವು ಕೂಡ ಚೆಕ್ ಮಾಡ್ಕೊಬೋದು. ಏನು ಆಲ್ ಟಿಕೆಟ್ ಇದು ಸಂಬಂಧಪಟ್ಟಂತೆ ಆಲ್ ಟಿಕೆಟ್ನ ಶಾರ್ಟ್ಲಿ ರಿಲೀಸ್ ಮಾಡ್ತೀರಿ ಅಂತ ಹೇಳಿ SMS ಬಂದಿರುತ್ತೆ ಪ್ರತಿಯೊಬ್ಬರ ಮೊಬೈಲ್ಗೂ KE ಅವರು ಕಳಿಸಿರ್ತಾರೆ. ಸೊ ಆದ್ದರಿಂದ ಒಂದು ಅಲರ್ಟ್ ಮೆಸೇಜನ್ನು KEಯಿಂದ ಬಂದಿದೆ. ತಾವು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಅದೊಂದು ತುಂಬ ಒಳ್ಳೆಯದು. KE ಅವರು ಈ ನಡುವೆ ನೋಡಿದ್ರೆ ಒಂದು ಒಳ್ಳೆ ಸಿಸ್ಟಮ್ಯಾಟಿಕ್ಕಾಗಿ ಪ್ರತಿಯೊಂದನ್ನು ಮಾಡ್ತಾಯಿದ್ದಾರೆ. ಒಂದು ಆಲ್ ಟಿಕೆಟ್ ಬಿಡೋ ಮುಂಚೆ ಒಂದು SMS ಬರೋದಾಗಿರ್ಬೋದು, ಅಥವಾ ಮೊನ್ನೆ ನಡೆದಂಥ KPCL ಎಕ್ಸಾಮ್ನಲ್ಲೂ ಕೂಡ ಎಕ್ಸಾಮ್ ಆಗಿದ್ದಷ್ಟು ಅವತ್ತಿನ ಸಂಜೆನೇ ಪ್ರತಿಯೊಬ್ಬ ಅಭ್ಯರ್ಥಿಗಳು ಸೆಂಟ್ರ್ ವೈಸು OMRಸನ್ನು ಅಪ್ಲೋಡ್ ಮಾಡ್ತಾರೆ KEಯಿಂದ. ಅದು ಪಾರದರ್ಶಕವಾಗಿ ನಡೆಯೋದಕ್ಕೆ ಒಂದು ಭಾಳ ದೊಡ್ಡ ಹೆಜ್ಜೆ ಅಂತ ಹೇಳ್ಬೋದು. ಯಾಕೆಂದರೆ ಯಾವುದೇ ಒಂದು ಅಕ್ರಮ ನಡೀತಾ ಇಲ್ಲ, ಅಕ್ರಮ ನಡೆಯೋಕ್ಕೆ ಅವಕಾಶನೇ ಕೊಡಲ್ಲ ಅಂಥೇಳಿ KE ಅವರು ಒಂದು ಒಳ್ಳೆ ತೀರ್ಮಾನವನ್ನು ಮಾಡಿರುವಂಥದ್ದು. ಅವತ್ತಿನ OMR ತಾವು ಏನು ಬರೆದಿರ್ತೀರ ಅದರದ್ದು ಒಂದು ಕಾಪಿ ಅಪ್ಲೋಡ್ ಆಗುತ್ತೆ. ಅದೊಂದು ಒಳ್ಳೆ ಬೆಳವಣಿಗೆ ಅಂತೇಳಿ ಹೇಳ್ಬೋದು. ಸೊ ಅದರಂತೆ ಕೂಡ KE ಅವರು ಇವಾಗ ಒಂದು SMS ಕೂಡ ಬಿಟ್ಟಿದ್ದಾರೆ. ಆಲ್ ಟಿಕೆಟ್ ಬರುತ್ತೆ, ಶಾರ್ಟ್ಲಿ ರಿಲೀಸ್ ಮಾಡ್ತೀರಿ ಅಂತೇಳಿ ಪ್ರತಿಯೊಬ್ಬ ಅಭ್ಯರ್ಥಿಗಳು SMS ಬಂದಿರುತ್ತೆ. ತಾವು ಚೆಕ್ ಮಾಡ್ಕೊಬೋದು. SMS ಬಂದಿಲ್ಲ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ತಾವು. ಮತ್ತು ನಿಮಗೆಲ್ಲನೂ ಒಂದು ಗೊತ್ತಿರೋ ಹಾಗೆ BWSSB ಕೂಡ ಏನು ಟೆಕ್ನಿಕಲ್ ಏನಿದೆ, ಎಲೆಕ್ಟ್ರಿಕಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಮೊದಲೆಲ್ಲನೂ ಪೇಪರ್ 1 ಮಾತ್ರ ಬರೀತಾಯಿದ್ರು. ಆದರೆ ಇವಾಗ ಇದರಲ್ಲಿ ಪೇಪರ್ 2 ಇರುತ್ತೆ. ಸಾಮಾನ್ಯ ಜ್ಞಾನ ಕೂಡ ಇದರಲ್ಲಿ ಟೆಕ್ನಿಕಲ್ ಅವ್ರಿಗೆ ಕೊಟ್ಟಿರೋವಂಥದ್ದು. ಅಂದರೆ ಬರ್ಡನ್ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ, ಸ್ಪರ್ಧಾಕಾಂಕ್ಷಿಗಳಿಗೆ.
ಮೊನ್ನೆ ನಡೆದಂಥ KPCL 2017 ನೋಟಿಫಿಕೇಶನ್ ಪ್ರಕಾರ ಆಯಿತು. ಬಟ್ ಅದಕ್ಕಿಂತ ಮುಂಚೆ ನಡೀತಾ ಇದ್ದಂಥ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸ್ ಏನಿತ್ತು, ಪೇಪರ್ ಒಂದು ಪೇಪರ್ ಟೆಕ್ನಿಕಲ್ ಪೇಪರ್ ಮಾತ್ರನೇ ಅಟೆಂಡ್ ಮಾಡ್ತಾಯಿದ್ರು ಸ್ಪರ್ಧಾರ್ಥಿಗಳು. ಅದೇ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು ಅವ್ರಿಗೆ. ಆದರೆ ಅದ್ರ ಜೊತೆಗೆ ಜನರಲ್ ನಾಲೆಡ್ಜ್ ಪೇಪರ್ ಕೂಡ ಇನ್ಮೇಲೆ ಇರುತ್ತೆ. ಅದಕ್ಕೆ ತಾವು ನೋಡ್ಬೋದು, ಏನು 11ನೇ ತಾರೀಕು ಇರುವಂಥ BWSSB ಆಗಿರ್ಬೋದು, ಕಿರಿಯ ಅಭ್ಯಂತರರು, ಅವಕ್ಕೆಲ್ಲನೂ ಮತ್ತು BWSSB ಎಲೆಕ್ಟ್ರಿಕಲ್ಲು, ಸಿವಿಲ್ಲು, ಮೆಕ್ಯಾನಿಕಲ್ಲು, ಇವಕ್ಕೆಲ್ಲನೂ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಮೊನ್ನೆ ನಡೆದಂಥ KPCL ಪರೀಕ್ಷೆಯಲ್ಲಿ 1/3 ಋಣಾತ್ಮಕ ಇತ್ತು. ಇದರಲ್ಲಿ 1/4 ಇದೆ. ಅಭ್ಯರ್ಥಿಗಳು ಗಮನಿಸಬೇಕು ಇದನ್ನು ಎಲ್ಲರೂ ಕೂಡ. ಸೊ ಯಾರೆಲ್ಲ ಅಭ್ಯರ್ಥಿಗಳು BWSSB ಎಲ್ಲ ಟೆಕ್ನಿಕಲ್ ಅವ್ರು ಹಾಕಿರ್ತೀರ, ಕೇವಲ ಒಂದು ಪೇಪರ್ ಇರೋಲ್ಲ, 2 ಪೇಪರ್ ಇರುತ್ತೆ. ಸಾಮಾನ್ಯ ಜ್ಞಾನ 1, ಸಾಮಾನ್ಯ ಜ್ಞಾನ 2. ನಿರ್ದಿಷ್ಟ ಪತ್ರಿಕೆ 10ನೇ ತಾರೀಕು ಇರುತ್ತೆ. ಕಿರಿಯ ಅಭ್ಯಂತರ ಜೂನಿಯರ್ ಇಂಜಿನಿಯರ್ಸ್ಗೆ 11ನೇ ತಾರೀಕು ಜನರಲ್ ನಾಲೆಡ್ಜ್ ಇರುತ್ತೆ. ಅದೇ ರೀತಿಯೇ AEವರೆಗೂ ಅದೇ ರೀತಿಯೇ ಇರುತ್ತೆ. 2 ಪೇಪರ್ ಇರುತ್ತೆ. ಸೊ ಆದ್ದರಿಂದ ಎಲ್ಲರ ಅಭ್ಯರ್ಥಿಗಳು ಎಕ್ಸಾಮ್ ಹೋಗೋ ಮುಂಚೆ ಒಂದು ಸತಿ ಇನ್ಮೇಲಿಂದ ಕಿರಿಯ ಅಭ್ಯಂತರರಲ್ಲಿ ಒಂದು ಸಾಮಾನ್ಯ ಜ್ಞಾನದ ಕಡೆಯೂ ಗಮನ ಕೊಡಬೇಕಾಗ್ತದೆ ಇನ್ಮೇಲಿಂದ. ಇವಾಗ 10ರಿಂದ 25 ತಾರೀಕು ವೇಳಾಪಟ್ಟಿಯಲ್ಲಿ BWSSBಯಲ್ಲಿ ಒಂದು ಜೂನಿಯರ್ ಇಂಜಿನಿಯರ್ಸ್ಗೆ ಮಾತ್ರ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇರೋದು. ಅಸಿಸ್ಟೆಂಟ್ ಇಂಜಿನಿಯರ್ಸ್ದು ಇನ್ನೂ ಅವರು ಅನೌನ್ಸ್ ಮಾಡಿಲ್ಲ, ನೆಕ್ಸ್ಟ್ ಶಾರ್ಟ್ಲಿ ಅನೌನ್ಸ್ ಮಾಡ್ತಾರೆ. ಸೊ ಅದರಿಂದ ಜೂನಿಯರ್ ಇಂಜಿನಿಯರ್ಸ್ ಯಾರೆಲ್ಲ ಅಪ್ಲೈ ಮಾಡಿದರೆ ಅವರೆಲ್ಲನೂ ಪ್ರಿಪೇರ್ ಆಗ್ಬೋದು. 2 ಪತ್ರಿಕೆಗಳಿಗೆ ಪ್ರಿಪೇರ್ ಆಗಬೇಕಾಗ್ತದೆ. ಇನ್ಮೇಲೆ ಮೊದಲೆಲ್ಲ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಬರೀ ಒಂದು ಪತ್ರಿಕೆ ಮಾತ್ರ ಬರೀತಾಯಿದ್ರು. ಇವಾಗ 2 ಕಡೆನೂ ಗಮನ ಹರಿಸ್ಬೇಕಾಗುತ್ತೆ. ಸ್ವಲ್ಪ ತುಂಬ ಎಕ್ಸ್ಟ್ರಾ ಬರ್ಡನ್ ಅಂತಲೇ ಹೇಳ್ಬೋದು. ಸೊ ವಿಧಿ ಇಲ್ಲ, ಕಾಲಕ್ಕೆ ಬರ್ತಾ ಕಾಂಪಿಟೇಷನ್ ಟಫ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಎಲ್ಲರೂ ಆದ್ದರಿಂದ ಅಭ್ಯರ್ಥಿಗಳ ಒಂದು ಗಮನಕ್ಕೆ ತರಲಾಗಿದೆ. ಸೊ ಆಲ್ ದ ಬೆಸ್ಟ್ ಎಲ್ಲರೂ. ಸೊ SMS ಹಾಲ್ ಟಿಕೆಟ್ ಬಂದ ತಕ್ಷಣ ಮತ್ತೆ SMS ಬರುತ್ತೆ, ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಲ್ ಟಿಕೆಟ್ನ. ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮುಂದಿನ ವರ್ಷ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಕೇಳ್ತಾ, ಈ ಸುದ್ದಿ ಇಷ್ಟ ಆದರೆ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.